ದೇವರ ಮಕ್ಕಳಾಗಿರುವಂಥ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳು. ಯೆಹೋವನು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಅಭಿವೃದ್ಧಿಪಡಿಸಲಿ. ಯೆಹೋವನಿಂದ ನಿಮಗೆ ಆಶೀರ್ವಾದವಾಗಲಿ. ಆತನು ಭೂ ಪರಲೋಕಗಳನ್ನು ಉಂಟು ಮಾಡಿದನು. ಕೀರ್ತನೆಗಳು 115ನೇ ಅಧ್ಯಾಯ 14ನೇ ವಚನ 15ನೇ ವಚನದಲ್ಲಿ ನಾವು ನೋಡ್ತಿದ್ದೀವಿ. ಸಹೋದರರೇ, ದೇವರು ನಮ್ಮನ್ನು ಅಭಿವೃದ್ಧಿಪಡಿಸಬೇಕು, ಆಶೀರ್ವದಿಸಬೇಕಂದ್ರೆ ನಾವು ಏನು ಮಾಡಬೇಕೆಂಬುದು 128ನೇ ಕೀರ್ತನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು ಎಂದು ದೈವವಾಕ್ಯ ತಿಳಿಯಪಡಿಸುತ್ತದೆ. ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ ಎಂದು ದೇವರ ವಾಕ್ಯವು ಹೇಳ್ತದೆ. ನೀನು ಧನ್ಯನು, ನಿನಗೆ ಶುಭವಿರುವುದು ಎಂದು ದೇವರ ವಾಕ್ಯವನ್ನು ನಾವು ನೋಡ್ತಿದ್ವಿ. ಯಾಕಂದರೆ ನಮ್ಮ ಕಷ್ಟಾರ್ಜಿತವನ್ನು ನಾವು ಅನುಭವಿಸದೇ ಇರುವಂಥ ಸಂಗತಿಗಳು ಅನೇಕವಾದಂಥವು ನಮ್ಮ ಮಧ್ಯೆ ಇದ್ದಾವೆ. ಆದರೆ ದೇವರ ಆಶೀರ್ವಾದವು ನಮ್ಮನ್ನು ಹೇಗೆ ನಡೆಸ್ತದೆ ಅಂದರೆ ನಮ್ಮ ಕಷ್ಟಾರ್ಜಿತವನ್ನು ನಾವೇ ಅನುಭವಿಸುವಂತೆ ಮಾಡ್ತದೆ. ಕಾರಣ